ಒಂದು ಇದಕ್ಕೆ ನನಗೆ ಪ್ರೇರಣೆ ಯಾರು ಅಂತಂದರೆ, ಇವತ್ತು ನಾನು ನೆನೆಸ್ಕೊಳ್ಳೇಬೇಕು ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು. ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳಿಗೆ ಆಮಂತ್ರಣ ಕೊಡೋಕ್ಕೆ ಹೋದಾಗ ಒಂದೇ ಮಾತು ಹೇಳಿದ್ರು ಅವರು, ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತಂದರೆ ನನಗೆ ನೀವು ಒಂದು ಮಾತು ಕೊಡಬೇಕು. ಏನು ಹೇಳಿ ಬುದ್ಧಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನನ್ನ ಹತ್ರ ಭಾಳ ಜನ ಸ್ವಾಮಿಗಳು ಬರ್ತಾರೆ, ನಾನು ಯಾರ ಮುಂದೆ ಈ ಮಾತು ಹೇಳಿಲ್ಲ, ನಿಮ್ಮ ಮುಂದೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಏನು ಸಂಕಲ್ಪ ಮಾಡ್ತೀರಿ ಅದು ಮಾಡಿ ತೋರಿಸುವಂಥ ಶಕ್ತಿ ನಿಮ್ಮಲ್ಲೇ ಐತಿ, ಅದಕ್ಕೆ ನೀವೊಂದು ಮಾತು ಕೊಡಬೇಕು ಅಂತಂದರು. ಹೇಳ್ರಿಪ್ಪ ಏನು ಅಂತಂದಾಗಿಲ್ಲ, ಕನಿಷ್ಠ ಪಕ್ಷ ನಿಮ್ಮ ಮಟ್ಟದಿಂದ 1000 ಮಕ್ಕಳಿಗಾದರೂ ಒಂದು ಉಚಿತವಾದಂಥ ಶಿಕ್ಷಣ ಸಂಸ್ಥೆ ತೆಗಿತೀನಿ ಮಾಡ್ತೀನಿ ಅಂತ ಮಾತು ಕೊಡ್ರಿ, ನಾನು ಬರ್ತೀನಿ ಅಂತ ಅವರು ಮಾತು ತಗೊಂಡಿದ್ರು ನನ್ನ ಕೈಲಿ. ಅವಾಗ ನಾವೆಲ್ಲರೂ ಇಲ್ಲ ಆಯಿತು, ತಮ್ಮ ಸಂಕಲ್ಪ ಅದು ಒಂದು ನಿಸ್ವಾರ್ಥ ಸಂಕಲ್ಪ ಆಗಿರುವಂಥದ್ದು, 100ಕ್ಕೆ 100ರಷ್ಟಲ್ಲ 100ಕ್ಕೆ 1000ರಷ್ಟು ಅದು ನಾ ಮಾಡ್ತೀನಿ, ಅದು ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ನಾನು ಅವ್ರಿಗೆ ಅಂದಿದ್ದೆ. ದೇವ್ರ ಇಚ್ಛೆ ಅವ್ರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ, ಆದರೆ ಇವತ್ತು ಅವರ ಪ್ರೇರಣೆ ಇವತ್ತು ನನಗೆ ಈ ಮಕ್ಕಳಿಗೆ ಒಂದು ಉಚಿತವಾದಂಥ ವಸತಿ ಶಾಲೆಯನ್ನು ತೆಗಿಲಿಕ್ಕೆ ಅವರ ಒಂದು ಆ ಚಿಂತನೆಯನ್ನು ನನಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವು